ಉತ್ತಾನಪಾದ ರಾಜ, ಅವನಿಗಿಬ್ಬರು ಹೆಂಡಂದಿರು, ಇಬ್ಬರಲ್ಲೂ ಒಂದೊಂದು ಮಗು. ಆ ಸುರುಚಿಯ ಮಗ ಉತ್ತಾನಪಾದ ರಾಜ ಸಿಂಹಾಸನದಲ್ಲಿ ಕುಳಿತಾಗ ಅಪ್ಪನ ತೊಡೆ ಮೇಲೆ ಹೋಗಿ ಕೂತ್ಕೊಂಡ. ಅದನ್ನು ನೋಡಿ ಸುನೀತಿಯ ಮಗನಿಗೂ, ನಾನು ಅಣ್ಣ ಕೂತಿದ್ದಾನೆ, ಇನ್ನೊಂದು ತೊಡೆಯ ಭಾಗ ಖಾಲಿ ಉಂಟಲ್ಲ, ನಾನು ಹೋಗಿ ಕೂತ್ಕೊಳ್ತೇನೆ ಅಂತ ಸಿಂಹಾಸನದ ಮೇಲೆ ಹತ್ತಿ ಕೂತ್ಕೊಳ್ಳಿಕ್ಕೆ ಹೊರಟಾಗ ಸುರುಚಿ ತಡಿತಾಳೆ. ಯಾವತ್ತು ನೀತಿಯನ್ನು ತೊಡೆಯುವುದು ರುಚಿಗಳೇ. ಅವಳು ತಡಿತಾಳೆ, ನೀನು ಹೋಗಬೇಡ, ನೀನು ಅಪ್ಪನ ತೊಡೆಯಲ್ಲಿ ಕೂತ್ಕೊಳ್ಬೇಕು ಅಂದರೆ ಆ ದುರ್ಭಾಗ್ಯವಂತಳಾದ ಸುನೀತಿಯ ಹೊಟ್ಟೆಯಲ್ಲಿ ಹುಟ್ಟಬಾರದು. ಕಾಡಿಗೆ ಹೋಗಿ ವಿಶ್ವೇಶ್ವರನನ್ನ, ವಾಸುದೇವನನ್ನ ಧ್ಯಾನ ಮಾಡಿ ನನ್ನ ಹೊಟ್ಟೆಯಲ್ಲಿ ಹುಟ್ಟು, ಆವಾಗ ನಿನಗೆ ಈ ರತ್ನ ಸಿಂಹಾಸನ. ಅವಮಾನ ಮಾಡ್ತಾಳೆ. ಧ್ರುವಕುಮಾರನನ್ನು ಹೆಡೆದು ಕೆಳಗೆ ಬಿಸಾಡುತ್ತಾಳೆ. ದುಃಖಿತನಾದ ಧ್ರುವಕುಮಾರ ಸುನೀತಿಯ ಬಳಿ ಬಂದು ಅಳುತ್ತಾನೆ. ಅಮ್ಮ, ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ಅಪರಾಧವಾಗಿದೆಯಂತೆ. ನಾನು ಕಾಡಿಗೆ ಹೋಗಿ ವಾಸುದೇವನನ್ನು ಧ್ಯಾನ ಮಾಡಿ ಅವಳ ಹೊಟ್ಟೆಯಲ್ಲಿ ಹುಟ್ಟಬೇಕಾಗಿದೆಯಂತೆ. ನಿನಗೆ ಭಾಗ್ಯವೇ ಇಲ್ಲಂತೆ. ಹೀಗೆಲ್ಲ ಬೈದಿದ್ದಾಳೆ ಮಲತಾಯಿ ಅಂತ ಮಗು ಮಾತನಾಡ್ತಾ ಇದ್ರೆ ಮಧ್ಯದಲ್ಲಿ ಬಾಯಿ ಮುಚ್ಚುತ್ತಾಳೆ ಅವಳು. ನಾವಾದರೆ ಹಾಗೆ ಹೇಳಿಲ್ಲ ಅವಳು, ಮಾಡ್ತೇನೆ ತಡಿ ಅಂತ ನಮ್ಮಲ್ಲಿ ರಾಗ ದ್ವೇಷಗಳು ಬ್ರಹ್ಮಾಂಡದ ಹಾಗೆ ಸ್ಫೋಟವಾಗುತ್ತೆ. ಆದರೆ ಸುನೀತಿ ಶ್ರುತಿಗಿಟ್ಟ ವೀಣೆಯಂತೆ ಹೇಳ್ತಾಳೆ, ಮಾಮಂಗಲಂ ತಾತ ಪರೇಶ್ವಮಂಸ್ತ. ಧ್ರುವಕುಮಾರ, ಯಾರಿಗೂ ಅನ್ಯಾಯವನ್ನು ನಮ್ಮ ಜೀವನದಲ್ಲಿ ಮಾಡಬಾರದು. ಸುಖ ದುಃಖಗಳೆಲ್ಲ ಭಗವಂತನ ಅಧೀನ. ಇಷ್ಟು ದುಃಖ ಅನುಭವಿಸಬೇಕು ಅಂತ ನಿನ್ನ ಪ್ರಾರಬ್ಧದಲ್ಲಿದೆ, ನನ್ನ ಪ್ರಾರಬ್ಧದಲ್ಲಿದೆ. ಅವಳು ನಿನ್ನ ತಾಯಿ, ಎಚ್ಚರ. ಕಾಡಿಗೆ ಹೋಗಿ ವಾಸುದೇವನನ್ನು ಧ್ಯಾನ ಮಾಡು ಅಂತ ನಾನು ಯಾವತ್ತಾದರೂ ಹೇಳಿದ್ದ? ಇಲ್ಲಮ್ಮ, ನೀನು ಹೇಳಿಲ್ಲ. ನೋಡು, ಆ ತಾಯಿ ಹೇಳಿದ್ದಾಳೆ, ಕಾಡಿಗೆ ಹೋಗಿ ಧ್ಯಾನ ಮಾಡು ಅಂತಾಳೆ ತಾಯಿ. ಏಕಾಗ್ರತೆ ಇಲ್ಲ, ದೇವರ ಬಗ್ಗೆ ಹರಿಸಿಬಿಡ್ತಾಳೆ. ಅವಳ ಹೊಟ್ಟೆಯಲ್ಲಿ ಹುಟ್ಟಬೇಕಾ ಬೇಡವಾ ಅದು ದೇವರು ನೋಡಿಕೊಳ್ತಾನೆ. ನೀನು ಕಾಡಿಗೆ ಹೋಗಿ ತಪಸ್ಸು ಮಾಡು. ಆ ಮಗುವಿಗೆ ಬಹಳ ಆಶ್ಚರ್ಯವಾಗುತ್ತೆ. ಅಮ್ಮ, ಆ ದೇವರು ಅಂದರೆ ಏನು? ನೀನು ಹೋಗು, ಕಾಡಿಗೆ ಹೋಗು. ದಾರಿಯಲ್ಲಿ ಯಾರಾದರೂ ನಿನಗೆ ಹೇಳ್ತಾರೆ, ದೇವರ ಬಗ್ಗೆ ಕೇಳು, ದಾರಿಯಲ್ಲಿ ಹೋಗ್ತಾ ಕೇಳು. ಆ ದಾರಿಯಲ್ಲಿ ಮಗು ಹೋಗ್ತಾ ಇದೆ, ನಾರದರು ಸಿಗ್ತಾರೆ. ನಾರದರು ಹೇಳ್ತಾರೆ, ಎಲ್ಲಿಗೆ ಹೋಗ್ತಾ ಇದೆ? ಕಾಡಿಗೆ ಜಪ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಅಷ್ಟು ಸುಲಭ ಅಲ್ಲ. ಕಾಡಿನಲ್ಲಿ ಭಯಂಕರ ಸಿಂಹಗಳಿದ್ದಾವೆ, ಹುಲಿಗಳಿದ್ದಾವೆ, ಕರಡಿಗಳಿದ್ದಾವೆ, ಸೊಳ್ಳೆ ಇದೆ, ಆಹಾರ ಇಲ್ಲ, ಅಮ್ಮನ ಪ್ರೀತಿ ಇಲ್ಲ, ಸತ್ತೋಗ್ತಿ. ಆ ಮಗು ಹೇಳುತ್ತೆ, ಅಮ್ಮ ಹೇಳಿದ್ದಾಳೆ ಕಾಡಿಗೆ ಹೋಗು, ದೇವರು ಕಾಣಿಸ್ತಾನೆ ಅಂತ ಹೇಳಿದ್ದಾರೆ, ನಾನು ಹೋಗ್ತೇನೆ. ಅಮ್ಮನ ಮಾತಿಗೆ ಮಂತ್ರದ ಬಲ ಇದೆ. ಕೊನೆಗೆ ನಾರದರು ತೊಡೆಯಲ್ಲಿ ಕೂಡಿಸಿಕೊಂಡು ವಾಸುದೇವ ಮಂತ್ರಾಕ್ಷರದ ಜಪವನ್ನು ಉಪದೇಶ ಮಾಡಿ, ದೇವರು ಅಂದರೆ ಏನೋ, ಅವನನ್ನು ಹೇಗೆ ಧ್ಯಾನ ಮಾಡಬೇಕು, ಅವನ ಕೈಲಿರುವ ಶಂಖಚಕ್ರಗಳ ವಿವರಣೆ ಎಲ್ಲವನ್ನು ಕೊಟ್ಟು ತಲೆ ಮೇಲೆ ಕೈ ಇಟ್ಟು, ನಿನಗೆ ದೇವರ ಅನುಗ್ರಹ ಆಗಲಿ. ಇದರ ಅರ್ಥ ಏನು? ನಿಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳು ಹುಟ್ಟಿದರೆ ನಿಮಗೆ ಮಾರ್ಗದರ್ಶನ ಮಾಡುವ ಗುರುಗಳು ದೇವರೇ ಕಳಿಸಿಕೊಡ್ತಾನೆ ಅಂತ ಅರ್ಥ. ಬಯಸದೆ ನಾರದರು ಸಿಕ್ಕಿದ್ರು. ಭಾಗವತ ಕಥೆ ಆರಂಭ ಆಗೋದೇ ಹಾಗೆ. ಪರೀಕ್ಷಿತನಿಗೆ ಪಶ್ಚಾತ್ತಾಪ ಆಯಿತು, ಒಬ್ಬ ಬ್ರಾಹ್ಮಣನಿಗೆ ಅಪಮಾನ ಮಾಡಿದೆ ಅಂತ. ಗಂಗಾ ತೀರಕ್ಕೆ ಹೊರಟ ಶುಕಾಚಾರ್ಯರಿಗೆ ದಕ್ಷಿಣೆ ಕೊಟ್ಟು ಕರೆಸಿದ್ದ. ತಾವಾಗೆ ಬಂದರು ಶುಕಾಚಾರ್ಯರು, ಅವನ ಬದುಕನ್ನು ಉದ್ಧಾರ ಮಾಡಿದರು. ಧ್ರುವಕುಮಾರ ಏನಾದರೂ ಮನೆಯಲ್ಲಿ ಸಂಕಲ್ಪ ಮಾಡಿಕೊಂಡು, ನಾರದರಿಗೊಂದು ಫೋನ್ ಮಾಡಿಬಿಡಮ್ಮ, ನಾನು ಆಚೆ ಬರಬೇಕಾದ್ರೆ ಅವ್ರಿಗೆ ಬರ್ಲಿಕ್ಕೆ ಕೇಳು ಅಂತ ಹೇಳಿದ್ನ ಏನಾದರೂ? ದಾರಿಲಿ ನಾರದರು ಬಂದರು, ಉಪದೇಶ ಮಾಡಿದರು. ನೀವು ಒಳ್ಳೆಯವರಾದರೆ ದೇವರ ಆ ಒಳ್ಳೆತನಕ್ಕೆ ಬೇಕಾದ ಬಲವನ್ನು ತುಂಬುತ್ತಾನೆ. ನಾರದರು ಬಂದು ಉಪದೇಶ ಮಾಡ್ತಾರೆ. ಆ ಉಪದೇಶದಿಂದ ಪ್ರಭಾವಿತನಾದ ಧ್ರುವಕುಮಾರ ಕಣ್ಮುಚ್ಚಿ ಧ್ಯಾನ ಮಾಡ್ತಾನೆ. ದೇವರು ಕಾಣಿಸೋದಿಲ್ಲ, ಆಹಾರ ಬಿಡ್ತಾನೆ. ಮೊದಲನೇ ತಿಂಗಳು ಒಣಗಿದ ಹಸಿಯ ಎಲೆ ತಿಂತಾ ಇದ್ದಂತೆ. 2ನೇ ತಿಂಗಳು ಒಣಗಿದ ಎಲೆ ತಿಂತಾ ಇದ್ದ. 3ನೇ ತಿಂಗಳು ಅದನ್ನೂ ಬಿಟ್ಟ. 3, 4, 5, 6 ದಿನಗಳಿಗೊಮ್ಮೆ ಒಂದು ಉದ್ಧರಣೆ ನೀರು, ಆಮೇಲೆ ಅದನ್ನು ತ್ಯಾಗ ಮಾಡಿದ. ಹೀಗೆ ಕ್ರಮವಾಗಿ ತ್ಯಾಗ ಮಾಡಿ ಉಸಿರಾಟವನ್ನು ಆಡಿಕೊಂಡು ಜಪ ಮಾಡ್ತಾ ಇದ್ದ. ಆದರೂ ದೇವರು ಕಾಣಿಸಲಿಲ್ಲ. ವಾಯು ಬಂಧನ ಮಾಡಿದ. ಗಾಳಿಯೂ ಒಂದು ಆಹಾರ, ಗಾಳಿಯನ್ನೂ ಸೇವನೆ ಮಾಡದೆ ಜಪ ಮಾಡಿದ. ದೇವಲೋಕದಲ್ಲಿ ಈ ಧ್ರುವನ ತಪಸ್ಸಿಗೆ ತಾಪ ಉಂಟಾಯ್ತಂತೆ. ದೇವತೆಗಳು ಹೋಗಿ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಆ 5 ವರ್ಷದ ಮಗು ಜಪ ಮಾಡ್ತಾ ಇದೆ, ನೀನು ಹೋಗಿ ಅನುಗ್ರಹ ಮಾಡು. ಶಂಖಚಕ್ರ ಗದಾಧಾರಿಯಾಗಿ ದೇವರು ಆ ಮಗುವಿನ ಭಾವನೆಗೆ ಬೆಲೆ ತುಂಬಲಿಕ್ಕೆ ಪ್ರತ್ಯಕ್ಷವಾಗಿ ಬಂದು ನಿಂತಿದ್ದಾನೆ. ಆ ಮಗು ಮನಸ್ಸಿನಲ್ಲಿ ಒಂದು ಚಿತ್ರ ಬರೆದುಕೊಂಡು ಧ್ಯಾನ ಮಾಡ್ತಾ ಇದೆ. ನಾರದರು ಹೇಳಿದಂತೆ ಅದನ್ನೇ ನೋಡಿ ವಾಸುದೇವ ವಾಸುದೇವ ಅಂತ ಜಪ ಮಾಡ್ತಾ ಇದೆ. ಎಷ್ಟೊತ್ತಾದರೂ ಕಣ್ಣು ತೆಗಿಲಿಲ್ಲ. ದೇವರು ಎದುರುಗಡೆ ಬಂದು ನಿಂತಿದ್ದಾನೆ. ಚಿನ್ಮಯ ರೂಪಿಯಾದ ದೇವರು ಬಂದಾಗ ಚಿತ್ರದಲ್ಲಿ ಬರೆದ ರೂಪವನ್ನು ನೋಡ್ತಾ ನಿಂತಿದೆ ಮಗು. ಆ ಮನಸ್ಸಿನ ರೂಪವನ್ನು ಕಸಿದುಕೊಳ್ತಾನೆ ದೇವರು. ಅಯ್ಯೋ, ನನ್ನ ರೂಪ ಎಲ್ಲಿ ಹೋಯ್ತು ಅಂತ ಕಣ್ಣು ತೆಗೆಯುತ್ತೆ. ಚಿತ್ರರೂಪ ಹೋಗುತ್ತೆ, ಚಿನ್ಮಯ ರೂಪ ಕಾಣುತ್ತೆ. ಮಗುವಿಗೆ ಬಾಯಿ ಕಟ್ಟಿಬಿಡುತ್ತೆ. ಅಯ್ಯೋ, ನನ್ನ ಅಮ್ಮ ಹೇಳಿದ ಮಾತು ಎಷ್ಟು ಸತ್ಯವಾಯಿತು, ನಾರದರ ಉಪದೇಶ ಎಷ್ಟು ಬಲ ತುಂಬಿತು, ಎಷ್ಟು ಅದ್ಭುತವಾದ ರೂಪ ದೇವರದ್ದು. ಅದ್ಭುತವಾದ ಮಂಗಳ ರೂಪವನ್ನು ಕಂಡು ಕಣ್ಣು ಕಟ್ಟುತ್ತೆ.
ಕಂಠ ಕಟ್ಟುತ್ತೆ. ಆ ವಾಸುದೇವ ರೂಪಿಯಾದ ಪರಮಾತ್ಮ ತನ್ನ ಕೈಯಲ್ಲಿರುವ ಶಂಖವನ್ನು ಆ ಮಗುವಿನ ಕಪೋಲಕ್ಕೆ ಕೆನ್ನೆಗೆ ತಾಗಿಸ್ತಾನೆ. ತಾಗಿಸಿದ ಕೂಡಲೇ ಮಗುವಿನ ಬಾಯಿಂದ ಸಹಜವಾಗಿ ಬಂದ ಮಂತ್ರ, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕೆಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನನ್ನ ಎಲ್ಲ ಇಂದ್ರಿಯಗಳಲ್ಲಿ ಇಷ್ಟು ಕಾಲ ಮಾತನಾಡಬೇಕು ಅನ್ನೋದು ದೇವರು ಕೊಟ್ಟ ಶಕ್ತಿ, ಇಷ್ಟು ನೋಡಬೇಕು ಈ ಜಗತ್ತನ್ನು ಅನ್ನೋದು ದೇವರು ಕೊಟ್ಟ ಶಕ್ತಿ, ಇಷ್ಟು ಶಬ್ದಗಳನ್ನು ಕೇಳಿಸಿಕೊಳ್ಳಬೇಕು, ಇಷ್ಟು ಕಾಲ ಹಾಸಿಗೆಯಲ್ಲಿ ಮಲಗಬೇಕು, ಇಷ್ಟು ತುತ್ತು ದೇಹಕ್ಕೆ ಹೋಗಬೇಕು, ಎಲ್ಲ ಅವನ ಸಂಕಲ್ಪದಲ್ಲಿ ಬರೆದಿದೆ. ಅವನ ಸಂಕಲ್ಪಕ್ಕೆ ವಿರುದ್ಧವಾಗಿ ಯಾವುದು ನಡೆಯೋದಿಲ್ಲ. ಇಷ್ಟು ಆಹಾರ, ಕೆಲವೊಮ್ಮೆ ತುತ್ತು ಹೀಗೆ ಹೋಗಿದೆ, ಅಲ್ಲಿಗೆ ಪ್ರಾಣ ಹೊರಟೋಯ್ತು, ಅಲ್ಲಿಗೆ ನಿಂತಿತ್ತು ಅಂತ ಅರ್ಥ. ದೇವರ ಸಂಕಲ್ಪ ಅಲ್ಲಿಗೆ ನಿಂತಿದೆ. ಹೀಗೆ ಪ್ರತಿಯೊಂದು ನಮ್ಮ ಬದುಕಿನ ಚೇಷ್ಟೆಗಳಿಗೂ ನೇತಾರನಾದ ಸರ್ವಶಕ್ತ ನೀನು, ನಿನ್ನ ಅನುಗ್ರಹ ನನ್ನ ಪಾಲಿಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಸಂತುಷ್ಟನಾದ ದೇವರು ಹೇಳ್ತಾನೆ, ಧ್ರುವಕುಮಾರ, ಇತಿಹಾಸದಲ್ಲಿ 5 ವರ್ಷದ ಬಾಲಕ, ರಾಜತ್ವದಲ್ಲಿ ಮೆರೆಯಬೇಕಾದ ಬಾಲಕ ಕಾಡಿಗೆ ಬಂದು ತಪಸ್ಸನ್ನು ಮಾಡಿದೆ. ನಿನ್ನ ತಪಸ್ಸಿಗೆ ಅನನ್ಯವಾದ ವರವನ್ನು ಕೊಟ್ಟಿದ್ದೇನೆ. 36,000 ವರ್ಷಗಳ ಕಾಲ ಯಾವ ಶತ್ರುಗಳ ಕಾಟ ಇಲ್ಲದೆ ಇರುವ ರಾಜ್ಯಕ್ಕೆ ನೀನು ರಾಜನಾಗೋ, ಎಲ್ಲ ಸಂಪತ್ತುಗಳು ನಿನಗೆ ಒದಗಿ ಬರಲಿ. ಅದಾದ ಮೇಲೆ ನೀನು ಮತ್ತೆ ನಿನ್ನ ದೇಹವನ್ನು ತ್ಯಾಗ ಮಾಡಿದ ಮೇಲೆ ಶಿಂಶುಮಾರ ಲೋಕದ ಹತ್ತಿರ ಧ್ರುವಲೋಕ ಅಂತ ಇದೆ. ಆ ಧ್ರುವಲೋಕದಲ್ಲಿ ಶಾಶ್ವತವಾಗಿ ಇರು. ಹರಿಧ್ಯಾನ ಮಾಡಿದವರಿಗೆ ಬಲ ಏನು ಅನ್ನುವುದಕ್ಕೆ ಕಲಿಯುಗದಲ್ಲೂ ನೀನೊಬ್ಬ ಸಾಕ್ಷಿ ದೇವತೆಯಾಗಿ ಅಂತರಿಕ್ಷ ಲೋಕದಲ್ಲಿ ನಿಲ್ಲು ಅಂತ. ನಡುರಾತ್ರಿ 12 ಗಂಟೆಗೆ ಹೋದರೆ ಕಾಣುತ್ತೆ ಧ್ರುವ ನಕ್ಷತ್ರ ಅಂತ, ಹೊಳಿತಾ ಇರುತ್ತೆ ಅದು. ಇಷ್ಟು ವರಗಳನ್ನು ಕೊಟ್ಟರೆ ಧ್ರುವ ಕೇಳ್ತಾನೆ, ನನ್ನ ಅಮ್ಮನಿಗೊಂದು ವರಕ್ಕೆ ಕೊಡು. ಯಾಕೆಂದರೆ ಇಂಥ ತಪಸ್ಸಿಗೆ ಕಳಿಸಿದ ತಾಯಿ ಅವಳು, ಕಾಡಿಗೆ ಕಳಿಸಿದ ತಾಯಿಗೊಂದು ಅನುಗ್ರಹ ಮಾಡು. ಭಗವಂತ ಹೇಳ್ತಾನೆ, ನಿನಗೆ ಧ್ರುವ ಪದವಿ ಸಿಕ್ಕಿದರೆ ನಿನ್ನ ಪಕ್ಕದಲ್ಲಿ ನಿನ್ನ ಅಮ್ಮ ಇರಲಿ, ಸುನೀತಿ ನಕ್ಷತ್ರ ಅಂತ ಅವಳು ನಕ್ಷತ್ರವಾಗಲಿ ಎಂದು. ಇವತ್ತು ನೀವು ಆಕಾಶದಲ್ಲಿ ಹೋಗಿ ಯಾವ ಕ್ಷಣದಲ್ಲಿ ಬೇಕಾದರೂ ನೋಡ್ಬೋದು. ಆಕಾಶದಲ್ಲಿ ಮೇಲೆ ಧ್ರುವಕುಮಾರ, ಪಕ್ಕದಲ್ಲೇ ಒಂದು ಸಣ್ಣ ನಕ್ಷತ್ರ, ಅದು ಅಮ್ಮನ ನಕ್ಷತ್ರ, ಸುನೀತಿ ನಕ್ಷತ್ರ. ದೇವರು ಧರ್ಮ ಅಂತ ಪ್ರೋತ್ಸಾಹ ಮಾಡಿದವರಿಗೆ ಸ್ಥಾನ ಶಾಶ್ವತ, ಅವರಿಗೆ ಅವನತಿ ಇಲ್ಲ. ಇಂಥ ಒಂದು ಅದ್ಭುತವಾದ ನೀತಿಯನ್ನು, ಅಂದರೆ ಯಾವುದೇ ರಾಗದ್ವೇಷಗಳಿಗೆ, ಮನೆಯಲ್ಲಿ ನಡೆಯುವ ವಾತಾವರಣಗಳಿಂದ ಮನಸ್ಸನ್ನು ಕಶ್ಮಲ ಮಾಡಿಕೊಳ್ಳದೆ ದೇವರನ್ನ ಧ್ಯಾನ ಮಾಡಿದ ಧ್ರುವಕುಮಾರನಿಗೆ ಭಗವಂತ ತಾನೇ ಅನುಗ್ರಹ ಮಾಡಿದ ಅನ್ನುವ ಒಂದು ಕಥೆಯನ್ನು ಸ್ವಯಂಭೂ ಮನುವಿನ ಮಗನಾದ ಉತ್ತಾನಪಾದ, ಅವನ ಪರಂಪರೆಯಲ್ಲಿ ಬಂದ ಅವನ ಮಗನಾದ ಧ್ರುವಕುಮಾರ, ಅವನ ಪರಂಪರೆಯ ಕಥೆಗಳನ್ನೇ ಹೇಳಿಕೊಂಡು ಬರ್ತಾರೆ.